ನಮಸ್ತೆ, ನನ್ನ ಹೆಸರು ಅಶ್ವಿನಿ ಅಂತ ಹೇಳಿ. ಸೆಕೆಂಡ್ ಗೇರ್ಗೆ ಬಂದು 1 ವರ್ಷ ಆಯಿತು. ನನ್ನಲ್ಲಿ ಏನೇನು ಚೇಂಜಸ್ ಆಗಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ನಾನು ಯಾರೋ ಬಂದು ನನಗೆ ಹೇಳ್ಕೊಟ್ಟು ಹೀಗೆ ಮಾಡಿ ಅಂತ ಹೇಳ್ತಿರೋದಲ್ಲ, ಖಂಡಿತವಾಗ್ಲೂ ಇದು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್. ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾನು ಬೇಸಿಕ್ಲಿ ಒಬ್ಬ ಕ್ರಿಯೇಟಿವ್ ವ್ಯಕ್ತಿ. ನಾನು ಎಲ್ಲ ಫೀಲ್ಡಲ್ಲೂ ಕ್ರಿಯೇಟಿವ್ ಆಗಿ ಯೋಚನೆ ಮಾಡುವಂಥ ವ್ಯಕ್ತಿ ನಾನು. ನಂದು ಏನು ಪ್ರೊಫೆಷನ್ ಅಂತ ಅಂದರೆ ಇಂಟೀರಿಯರ್ ಡಿಸೈನಿಂಗ್. ಇಲ್ಲಿಗೆ ಬರೋಕ್ಕೂ ಮುಂಚೆ ನಾನು ತುಂಬ ಕನ್ಫ್ಯೂಷನ್ ಸ್ಟೇಟಸಲ್ಲಿದ್ದೆ. ಕನ್ಸ್ಟ್ರಕ್ಷನ್ ಇಂಟ್ರೆಸ್ಟ್, ನನಗೆ ತುಂಬ ಇಂಟ್ರೆಸ್ಟ್. ಕಾರಣಾಂತರಗಳಿಂದ ನಾನು ಇಂಜಿನಿಯರಿಂಗ್ ಮಾಡಲಿಕ್ಕಾಗಲಿಲ್ಲ. ಬಟ್ ಆರ್ಕಿಟೆಕ್ಟು ಅಥವಾ ಸಿವಿಲ್ ಇಂಜಿನಿಯರ್, ಮೈನ್ ಸಿವಿಲ್ ಇಂಜಿನಿಯರ್ ಆಗಬೇಕು ಅಂತ ತುಂಬ ಆಸೆ ಪಟ್ಟಿದ್ದೆ. ಅದನ್ನು ಸ್ವಲ್ಪ ಈ ಇಂಟೀರಿಯರ್ ಡಿಸೈನಿಂಗಿಗೆ ಬಂದರೆ ನಾನು ಮಾಡ್ಕೋಬಹುದೇನೋ ಅನ್ನೋ ಒಂದು ಆಸೆಯಿಂದ ಇಂಟೀರಿಯರ್ ಡಿಸೈನಿಂಗ್ ಬಂದೆ. ಬಟ್ ಆಮೇಲೆ ಇಲ್ಲಿ ಬಂದಮೇಲೆ ಅರ್ಥಕೊಂಡೆ ದಟ್ ನೋ, ಐ ಕಾಂಟ್ ಟ್ರಾವೆಲ್ ಇನ್ 2 ಡಿಫ್ರೆಂಟ್ ಬೋಟ್ಸ್. ಐ ಕ್ಯಾನ್ ಟ್ರಾವೆಲ್ ಓನ್ಲಿ ಇನ್ 1 ಬೋಟ್, ದಟ್ ವಿಲ್ ಬಿ ಮೈ ಡೆಸ್ಟಿನೇಷನ್ ಅಂತ ಅಂದ್ಕೊಂಡು ಒಂದು ಚಾನೆಲ್ನ ಚೂಸ್ ಮಾಡಿಕೊಂಡೆ, ಅದೇ ಇಂಟೀರಿಯರ್ ಡಿಸೈನಿಂಗು. ಇಲ್ಲಿ ಬಂದು ನಾನು ಬರೋಕ್ಕೂ ಮುಂಚೆ ಐ ವಾಸ್ ಕ್ಯಾರಿಂಗ್ ಫಾರ್ 7 months. ನಾನು ಇದನ್ನು ಎನ್ಕ್ಯಾಶ್ ಮಾಡ್ಕೊಳ್ಳಿಕ್ಕೆ ಹೇಳ್ತಾ ಇಲ್ಲ. ಪ್ರತಿಯೊಬ್ಬ ಮಹಿಳೆ ಏನಾದರೂ ನೋಡ್ತಾ ಇದ್ದರೆ ನನ್ನಿಂದ ಏನೋ ಸ್ವಲ್ಪ ಇನ್ಸ್ಪಿರೇಷನ್ ಆದರೆ ನನಗೂ ಖುಷಿ ಆಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಹೇಳ್ತಾ ಇದ್ದೀನಿ, ಅಷ್ಟೇ ಬಿಟ್ಟರೆ ಇನ್ನೇನಿಲ್ಲ. ಎಲ್ಲ ಕೆಲಸಗಳು ಆಗಲ್ಲ ಅಂತ ಅಂದ್ಕೊಂಡಾಗ ಕೆಲವೊಂದು ಆಗುತ್ತೆ ಅಂತ ಅಂದ್ಕೊಂಡಾಗ ಆಗದೇನೂ ಹೋಗ್ಬೋದು. ಹಾಗಾಗಿ ಹೇಳ್ತಾ ಇದ್ದೀನಿ, ನಾನು ಆಗೋದಿಲ್ಲ ಅಂತ ಅಂದ್ಕೊಂಡು ನಾನು 9th month ಇಟ್ಸ್ ಓಕೆ ಟ್ರೈ ಮಾಡೋದಕ್ಕೇನಂತ ಹೇಳಿ ನಾನು ಹೆಜ್ಜೆ ಇಟ್ಟಿದ್ದು. ಬಟ್ ಇಲ್ಲಿ ನಾನು ಭಾಳಷ್ಟು ಚೇಂಜಸ್ ಕಂಡುಕೊಂಡಿದ್ದೀನಿ. ಹಾಗಾಗಿ ಹೇಳ್ತಾ ಇದ್ದೀನಿ, ಐ ವಾಸ್ ಕ್ಯಾರಿಂಗ್ ವೆನ್ ಐ ಎಂಟರ್ಡ್ ಸೆಕೆಂಡ್ ಗೇರ್. ನೌ ಐ ಆಮ್ ಹ್ಯಾಪಿ ಟು ಇನ್ಫಾರ್ಮ್ ಯು ದಟ್ ಐ ಹ್ಯಾವ್ 8 months ಕಿಡ್ ಅಂತ ಹೇಳಿಬಿಟ್ಟು. ಶಿ ಇಸ್ ಮೈ ಸೆಕೆಂಡ್ ಡಾಟರ್. ಫಸ್ಟ್ ಒನ್ ಇಸ್ ಸನ್, ಸೆಕೆಂಡ್ ಒನ್ ಇಸ್ ಡಾಟರ್. ಇಂಟೀರಿಯರ್ ಡಿಸೈನಿಂಗಿಗೂ ನನಗೂ ಏನೇನು ಸಂಬಂಧ, ಸೆಕೆಂಡ್ ಗೇರ್ಗೂ ಏನೇನು ಸಂಬಂಧ ಅಂತ ಅಂದರೆ, ಫಸ್ಟ್ ಆಫ್ ಆಲು ನನಗೆ ಬಿಸ್ನೆಸ್ ಮಾಡಬೇಕಂತ ಇತ್ತೇ ಹೊರತು ಯಾವ ಥರ ಮಾಡಬೇಕು ಏನೂ ಗೊತ್ತಿರಲಿಲ್ಲ. ಸುಮ್ಮನೆ ಒಂದು ಮಾಡಬೇಕು, ಯಾರೋ ಹೇಳಿದ್ರು ಲೆಟ್ರೇಡ್ ಮಾಡು ಅಥವಾ ಇನ್ನೇನೋ ವಿಸಿಟಿಂಗ್ ಕಾರ್ಡ್ ಮಾಡಿಸು ಅಂತ ಹೇಳಿದ್ರು, ಮಾಡಿಸ್ದೆ. ಹೇಗೆ ಮಾರ್ಕೆಟ್ ಮಾಡ್ಕೊಳ್ಳೋದು ಅಂತ ಗೊತ್ತಿರಲಿಲ್ಲ. ಆಮೇಲೆ ನನಗೆ ಯಾವ ಥರ ಸ್ಥಾನ ಕೊಡಬೇಕು ಒಂದು ಕಂಪ್ನಿಗೆ ಅನ್ನೋದು ಕೂಡ ಗೊತ್ತಿರಲಿಲ್ಲ. ಅದೆಲ್ಲ ನಾನು ಈ ಸೆಕೆಂಡ್ ಗೇರಿಂದ ತಿಳ್ಕೊಂಡಂಥದ್ದು. ಮೊದಲನೇದಾಗಿ ನಾನು ಇಲ್ಲಿ ಬಂದಾಗ ಸ್ವಾಟ್ ಅನಾಲಿಸಿಸ್ ಎಲ್ಲ ಮಾಡಿದ್ರು, ನನ್ನ ಬಗ್ಗೆ ನಾನು ತಿಳ್ಕೊಂಡೆ. ಫಸ್ಟ್ 4 ಸೆಷನ್ಸಲ್ಲಿ ನನಗೇನೂ ಅರ್ಥ ಆಗಿಲ್ಲ. ಕೋರ್ಸ್ ಮುಗಿದ ಮೇಲೆ ನಾನು ಅದ್ರ ಔಟ್ಪುಟ್ಟು ಕಾಣ್ತಾ ಇದ್ದೀನಿ. ಒನ್ ಬೈ ಒನ್ ಸ್ಟೆಪ್ಸು, ಒಂದೊಂದೇ ಹೆಜ್ಜೆ ಇಟ್ಕೊತ ಬರ್ತಾ ಇದ್ದೀನಿ. ಒಂದು ವಿಷನ್ ಇರ್ಬೋದು, ಒಂದು ಮಿಷನ್ ಇರ್ಬೋದು, ಅದೆಲ್ಲ ಎಷ್ಟು ಇಂಪಾರ್ಟೆಂಟ್ ಒಂದು ಕಂಪ್ನಿಗೆ, ಒಂದು ಸಂಸ್ಥೆ ಅಂತ ನಾನು ತೆಗೆದಾಗ ಎಷ್ಟು ಇಂಪಾರ್ಟೆಂಟ್, ಎಷ್ಟು ಮುಖ್ಯ ಅನ್ನೋದನ್ನು ನಾನು ಅರ್ಥಕೊಂಡೆ. ಎಲ್ಲದಕ್ಕಿಂತ ನನಗೆ ಮೇಯ್ನ್ ಅನಿಸಿದ್ದೇನಂತಂದರೆ, ಒಂದು ಸತಿ ನಾನು ಈ ಸಂಸ್ಥೆನ ತೆಗೆದ್ರೆ ಯಾವತ್ತಿಗೂ ಅದನ್ನು ಮುಚ್ಚಬಾರ್ದು. ಇದು ನನ್ನ ಮನಸ್ಥಿತಿ ಇರೋದು. ಹಾಗಾಗಿ ಅದಕ್ಕೋಸ್ಕರ ವರ್ಕ್ ಮಾಡ್ತಾ ಇದ್ದೀನಿ. ಅದಕ್ಕೆ ಬೆನ್ನೆಲುಬಾಗಿ ನಿಂತಿರೋದು ಸೆಕೆಂಡ್ ಗೇರು. ಇಲ್ಲಿ ಇವರು ಏನೇನೋ ಹೇಳ್ಕೊಟ್ಬಿಡ್ತಾರೆ, ಇನ್ನೇನೋ ಮಾಡ್ತಾರೆ, ಅವರೇ ಎಲ್ಲ ಎದ್ದು ಕೈ ಹಿಡ್ದು ನಿಲ್ಲಿಸ್ಬಿಡ್ತಾರೆ. ಇಲ್ಲ, ನಿಮ್ಗೆ ಕಾಲು ನೋವ್ತಾ ಇದೆ ನೀವೇ ಹಚ್ಕೊಳ್ಳಿ, ನಿಮ್ಮ ಕಾಲು ನೋವ್ತಾ ಇದೆ, ಉಳುಕಿದೆ, ನೀವೇ ಕ್ರೀಮ್ ಹಚ್ಕೊಳ್ಳಿ, ನೀವೇ ಸಮಾಧಾನ ಮಾಡ್ಕೊಳ್ಳಿ ಅಂತಾನೆ ಹೇಳೋದೇ ಬಿಟ್ಟು ಅವ್ರು ಏನೋ ಹೇಳ್ಕೊಡಲ್ಲ. ನೀವೇ ಹುಡುಕಿ, ನೀವೇ ಔಷಧಿ ತಗೊಂಬನ್ನಿ, ಹಿಂಗೆ ಹಚ್ಕೋಬೇಕು ಅಂತ ಹೇಳ್ತಾರೆ ಬಿಟ್ಟು ಇನ್ನೇನೋ ಮಾಡೋದಿಲ್ಲ. ನೀವು ಯಾರೂ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಇವರೇನೋ ವೀಡಿಯೋಸ್ ಹಾಕ್ತಾರೆ, ಇನ್ನೇನೋ ಹೇಳ್ತಾರೆ ಅಂತ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಇದು ಆ ಥರ ಸಂಸ್ಥೆ ಅಲ್ಲ. ಸೆಕೆಂಡ್ ಗೇರ್ ಆ ಥರ ಸಂಸ್ಥೆ ಅಲ್ಲ. ನಾನು ಅವ್ರು ಯಾರೋ ಹೇಳ್ಕೊಟ್ಟಿದ್ದಾರೆ ಅಂತಲೂ ನಾನು ಏನೂ ಹೇಳ್ತಾ ಇಲ್ಲ, ಆ ಥರ ಹೇಳ್ತಾ ಇಲ್ಲ. ನನ್ನ ಮನಸ್ಸಿಂದ ಏನು ಬರ್ತಾ ಇದೆ ನಾನು ಅದನ್ನೇ ಹೇಳ್ತಾ ಇರೋದು ನಿಮ್ಗಳಿಗೆ. ದಯವಿಟ್ಟು ಯಾರಾದ್ರೂ ತುಂಬ ಕನ್ಫ್ಯೂಸ್ ಆಗಿದ್ದು, ಕಷ್ಟಪಟ್ಟು ಮುಂದೆ ಬರಲೇಬೇಕು, ಯಾರೂ ನನಗೆ ಹೆಲ್ಪ್ ಇಲ್ಲ ಅಂತ, ನನಗೆ ಯಾರು ಸಹಾಯ ಮಾಡೋರಿಲ್ಲ, ಕಾಣ್ದಿರೋಂಗಾಗಿದೆ, ನನ್ನ ಭವಿಷ್ಯ ಎಲ್ಲೋ ಹೋಗ್ತಿದೆ ಅಂತ ನಿಜವಾಗ್ಲೂ ಕನ್ಫ್ಯೂಸ್ ಆಗಿದ್ರೆ, ತುಂಬ ಆ ಥರ ಮನಸ್ಥಿತಿಯಲ್ಲಿದ್ದರೆ ಖಂಡಿತವಾಗ್ಲೂ ಒಂದ್ಸತಿ ಸೆಕೆಂಡ್ ಗೇರಿಗೆ ಬನ್ನಿ. ಇಲ್ಲಿ ಒಂದೊಂದೇ ಹೆಜ್ಜೆಗೂ ನಿಮಗೆ ಬೆನ್ನೆಲುಬಾಗಿ ನಿಂತು ಒಂದು ಒಳ್ಳೆ ಮಾರ್ಗಕ್ಕೆ ಕರ್ಕೊಂಡು ಹೋಗಿ ನಿಲ್ಲಿಸ್ತಾರೆ. ದೇ ವಿಲ್ ಪುಟ್ ಯು ಆನ್ ದ ರೈಟ್ ಟ್ರ್ಯಾಕ್. ದಿಸ್ ಇಸ್ ವಾಟ್ ಐ ಹ್ಯಾವ್ ಸೀನ್. ಯು ವಿಲ್ ಬಿ ಆನ್ ಅ ಡಿಫ್ರೆಂಟ್ ಟ್ರ್ಯಾಕ್ಸ್ and definitely second gear will put you on a right track or right path. This is what I want to tell. ಹೇಗೆ ಹೋಗುತ್ತೆ ಅಂತಂದರೆ, ಒಂದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಇರ್ಬೋದು, ಫೈನಾನ್ಷಿಯಲ್ ಸ್ಟ್ರಾಟಜಿ ಇರ್ಬೋದು, ಇದೆಲ್ಲ ನಮ್ಗೆ ಗೊತ್ತಿರೋದಿಲ್ಲ. ಏನೋ MBA ಅಲ್ಲಿ ಕೋರ್ಸ್, ನಾನು MBA ಗ್ರಾಜ್ಯುಯೇಟ್ ಆಗಿದ್ರು ಕೂಡ ಖಂಡಿತವಾಗ್ಲೂ ಇವೆಲ್ಲ ನನಗೆ ಜ್ಞಾಪಕನೂ ಇಲ್ಲ ಓದಿರೋದು. ಬಟ್ ಇಲ್ಲಿ ಬಂದಾಗ ಪ್ರಾಕ್ಟಿಕಲ್ ಆಗಿ ಮಾಡಿದಾಗ ಏನು ಬಿಸ್ನೆಸ್ ಅಂತಂದರೆ ಅಂತ ಗೊತ್ತಾಗುತ್ತೆ. ಮತ್ತೆ ಯಾರಾದ್ರೂ ಅಯ್ಯೋ ಬಿಸ್ನೆಸ್ ಅಪ್ಪ ಬೇಡಪ್ಪ ಅಂತ ಅಂದ್ಕೊಂಡಿದ್ರೆ, ಅಥವಾ ಬಿಸ್ನೆಸ್ ಬಿಡು ಇಷ್ಟೇನಾ ಅಂತ ಅಂದ್ಕೊಂಡಿದ್ರೆ, ದಯವಿಟ್ಟು ಅದು ನಿಮ್ಮ ತಪ್ಪು ಕಲ್ಪನೆ.
ತುಂಬ ಹೈಯರ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಬಿಸ್ನೆಸ್ ಅಂದರೆ ಬಿಡು ಹಿಂಗೆ ಮಾಡ್ಕೊಂಡ್ಬಿಡ್ತೀನಿ ಅಂತಲೂ ಓಪನ್ ಮಾಡೋದಕ್ಕೆ ಅಷ್ಟು ಈಸಿನೂ ಅಲ್ಲ. ಅಥವಾ ಅಯ್ಯೋ ಅದು ಸಮುದ್ರದ ನೀರು, ನಾವು ಅಷ್ಟು ಸಮುದ್ರದ ನೀರು ಕುಡಿಯೋಕ್ಕಾಗತ್ತಾ ಅಂತ ಪ್ರಶ್ನೆ ಕೇಳಿದ್ರೆ ನಾನು ಹೇಳ್ತೀನಿ ಇಲ್ಲ, ಖಂಡಿತವಾಗ್ಲೂ ಪ್ಲ್ಯಾನ್ ಮಾಡ್ಕೊಂಡ್ರೆ ನಿಧಾನಕ್ಕೆ ಮಾಡ್ಕೊಂಡು ಹೋಗ್ಬೋದು ಅಂತ ನಾನು ಹೇಳ್ತಾ ಇದ್ದೀನಿ. ಏನಂತಂದರೆ ನೀವು ಒಬ್ರು ಕರೆಕ್ಟಾಗಿರೋ ವ್ಯಕ್ತಿನ ಚೂಸ್ ಮಾಡ್ಕೊಳ್ಳಿ, ಅದೇ ಈ ಪ್ಲ್ಯಾಟ್ಫಾರ್ಮ್. ಖಂಡಿತವಾಗ್ಲೂ ಉಪಯೋಗಿಸ್ಕೊಳ್ಳಿ. ನಿಮಗೆ ಯಾರೂ ನಿಮಗೆ ಇದು ಮಾಡಿದೆ ಅಂತ ಯಾವತ್ತೂ ಲೈಫಲ್ಲಿ ಕೇಳೋದಿಲ್ಲ. ಒಂದು ಹಂತದವರೆಗೂ ಕೇಳ್ತಾರೆ ಬಿಟ್ಟರು, ಅದಾದ್ಮೇಲೆ ಯಾರೂ ಕೇಳೋದು ಬರಲ್ಲ. ಆ ಒಂದು ಕೆಲಸನ ಈ ಸಂಸ್ಥೆ ಮಾಡ್ತಾ ಇದೆ. ದಯವಿಟ್ಟು ಯಾರು ನಿಮಗೆ ಏನಾದರೂ ಹೆಲ್ಪ್ ಆಗಬೇಕು, ಮುಂದೆ ಬರಬೇಕು, ನಾನು ಕಷ್ಟಪಡ್ತೀನಿ, ನನಗೆ ಪ್ರತಿಫಲ ಸಿಗ್ತಾ ಇಲ್ಲ ಅಂತ ಕೊರಗಬೇಡಿ. ಈ ವಿಡಿಯೋ ನೋಡಿದ್ಮೇಲೆ ನಂತರ ಒಂದ್ಸತಿ ನನಗಾನ ಫೋನ್ ಮಾಡಿ, ನನ್ನ ನಂಬರ್ ಬರ್ಕೊಳ್ಳಿ ದಯವಿಟ್ಟು 8971100990 89711009990. ಈ ನಂಬರ್ಗೆ ಒಂದ್ಸತಿ ಕಾಲ್ ಮಾಡಿ. ನಾನು ಏನೂ ಹೇಳಲ್ಲ, ಜನರಲ್ ಆಗಿ ಮಾತಾಡಿ. ನನ್ನ ಹತ್ರ ಮಾತಾಡಿದ್ಮೇಲೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಖಂಡಿತವಾಗ್ಲೂ ಸೆಕೆಂಡ್ ಸರಿಗೆ ಬನ್ನಿ, ಇಲ್ಲ ಅಂದರೆ ಇಲ್ಲ. ನಾನು ಹೇಳ್ತಾ ಇರೋದು ಇಷ್ಟೇ, ಪ್ರತಿಯೊಬ್ಬರಲ್ಲೂ ಒಂದೊಂದು ಕಲೆ ಇರುತ್ತೆ, ದಯವಿಟ್ಟು ಅದನ್ನು ಉಪಯೋಗಿಸ್ಕೊಳ್ಳಿ. ಏನೋ ಮಾಡೋಕ್ಕೆ ಹೋಗಿ ಇನ್ನೇನೋ ಆದರೂ ಅನ್ನಂಗೆ ಆಗಬೇಡಿ ಅಷ್ಟೇ. ನಿಮ್ದು ಏನೋ ಕಲೆ ಇತ್ತು ಇನ್ನೇನೋ ಆಯಿತು ಅಂತ ಹೇಳಿ ಕೊರಗಬೇಡಿ. ನಾನು ಹಾಗೆ ಕೊರಗ್ತಿದ್ದೆ, ಅಯ್ಯೋ ನನ್ನಲ್ಲಿ ಇಷ್ಟಿದೆ ಅಷ್ಟಿದೆ ಅಂತ ಹೇಳಿ. ಇಲ್ಲಿಗೆ ಬಂದಮೇಲೆ ಏನೋ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಹೇಳಿ ಇಲ್ಲಿಗೆ ಬಂದಮೇಲೆ ಅನಿಸಿದೆ, ಹೌದು ನಿಜವಾಗ್ಲೂ ಒಂದು ವ್ಯಕ್ತಿ ಮೇಲ್ ಬರ್ಲಿಕ್ಕೆ, ಪ್ರತಿಯೊಂದು ವ್ಯಕ್ತಿನೂ ಮೇಲ್ ಬರ್ಲಿಕ್ಕೆ ಸಾಧ್ಯ. ಆದರೆ ಪ್ರೊವೈಡೆಡ್ ನೀವು ಒಳ್ಳೆಯ ವ್ಯಕ್ತಿನ ಚೂಸ್ ಮಾಡ್ಕೋಬೇಕು. ಸಾಧನೆಗೆ ಎರಡಿರಬೇಕು, ಒಂದು ಗುರಿ, ಒಂದು ಗುರು. ಗುರಿ ಬಂದ್ಬಿಟ್ಟು ನಿಮ್ಮ ಹತ್ರ ಇರುತ್ತೆ, ಗುರು ಬಂದ್ಬಿಟ್ಟು ಸೆಕೆಂಡ್ ಗೇರ್. ಸೊ ಇಷ್ಟಕ್ಕಿಂತ ಇನ್ನೇನು ಬೇಕು, ಇಷ್ಟೇ ನಾವು ಹೇಳೋದು. ಏನಂತಂದರೆ ದಯವಿಟ್ಟು ನೀವೇನೇ ಇದ್ರೂ ನಿಮ್ಮ ಕಲೆನ ಅಥವಾ ಒಂದೇ ಕಡೆ ಮೂಲೆ ಗುಂಪಾಗಿ ನನ್ನ ಕೈಲಿ ಆಗಲ್ಲ ಅಂತ ಹೇಳಿ ಹಿಂಜರಿಬೇಡಿ. ದಯವಿಟ್ಟು ಮುಂದೆ ಬನ್ನಿ, ನಿಮ್ಮ ಏನೇ ಇದೆಯೋ ಗುರು ಸಾಧನೆ ಮಾಡ್ಕೊಳ್ಳಿ, ಅಷ್ಟೇ ನಾನು ಹೇಳೋದು. ಥ್ಯಾಂಕ್ ಯು.